ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ಸ್ಟೆಂಟಾಗಿ ಸೂಪರ್ ಸಾಫ್ಟ್ ಆಗಿರೋಂಥ ರವೆ ದೋಸೆ ಹೇಗೆ ಮಾಡೋದು ವಿತಿನ್ 5 ಮಿನಿಟ್ಸ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ಯೋಚನೆ ಆಗಿರುತ್ತೆ. ಸೊ ನೀವು ಇದನ್ನು ನಿಮ್ಮ ಬೇರೆ ತಿಂಡಿಗಳ ಜೊತೆ ಇದನ್ನು ಕೂಡ ಒಂದು ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋವಂಥದ್ದು 1 ಕಪ್ ರವೆ, ಅರ್ಧ ಕಪ್ಪು ಮೊಸರು, ಅಡುಗೆ ಸೋಡಾ ಸ್ವಲ್ಪ, ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ ಮೆಷರಿಂಗ್ ಕಪ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮನೇಲಿರೋವಂಥ ಲೋಟ ಕೂಡ ಯೂಸ್ ಮಾಡ್ಕೋಬೋದು. 1 ಕಪ್ಪಷ್ಟು ರವೆ ತೊಗೋತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋದು ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಮೀಡಿಯಮ್ ರವೆ, ಅದನ್ನು ಪೂರ್ತಿಯಾಗಿ 1 ಕಪ್ಪಷ್ಟು ತೊಗೋತಾ ಇದ್ದೀನಿ. ಹಾಗೆ ಮೊಸರು ಮೆಷರ್ಮೆಂಟ್ ಕಪ್ಪಲ್ಲಿ 1/2 ಕಪ್ ಇರುತ್ತಲ್ಲ, ಅದರಲ್ಲಿ ತುಂಬ ನಾನು 1 ಕಪ್ಪಷ್ಟು ಮೊಸರು ತೊಗೋತಾ ಇದ್ದೀನಿ. ನೀವು ಯಾವ ಲೋಟ ಅಳತೆಯಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೋಬೋದು. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈ ರೀತಿ ರವೆ ದೋಸೆ ಇದುವರೆಗೂ ಯಾರು ತೋರಿಸಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಈ ರವೆನ ನೀರಲ್ಲಿ 1 ಸಲ ತೊಳೆದು ಆ ನೀರನ್ನ ಚೆಲ್ಲಬೇಕಾಗತ್ತೆ. ನೀರಲ್ಲಿ ನೆನೆಯೋದಕ್ಕೆಲ್ಲ ಬಿಡಬಾರ್ದು. ತಕ್ಷಣ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನ ಚೆಲ್ಲಬೇಕಾಗತ್ತೆ. ನೋಡಿ, ಇವಾಗ ಈ ನೀರನ್ನ ಚೆಲ್ಬಿಟ್ಟು ನಾನು ಇದನ್ನು ಈ ತೊಳೆದಿರೋ ಅಂಥ ರವೆನ ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಇದಕ್ಕೆ ನೀವು ಯಾವುದೇ ರೀತಿಯ ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಉದ್ದಿನಬೇಳೆ ನೆನೆಸ್ಬೇಕು ಅನ್ನೋದಾಗಿರ್ಬೋದು ಯಾವುದೂ ಇರಲ್ಲ. ಇನ್ಸ್ಟೆಂಟಾಗಿ ಬೆಳಗ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಆಗಿರುತ್ತಲ್ಲ, ಆ ಟೈಮಲ್ಲಿ ರವೆ ಮತ್ತು ಮೊಸರಿದ್ರೆ ಸಾಕು, ತಕ್ಷಣ ದಿಢೀರಾಗಿರೋವಂಥ ಸಾಫ್ಟಾಗಿರೋ ದೋಸೆನ ರೆಡಿ ಮಾಡ್ಬೋದು. ಇವಾಗ ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ಸೋಡಾ. ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಸೋಡಾ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ನೋಡಿ, ಇವಾಗ ರುಬ್ಬಿರೋದು ಹೇಗೆ ಅಂದರೆ ಫುಲ್ ಅದರಲ್ಲಿ ಬಬಲ್ಸ್ ಬರಬೇಕು, ಆ ರೀತಿ ನುಣ್ಣಗೆ ರುಬ್ಕೋಬೇಕು. ಆ ರುಬ್ಬಿರೋದನ್ನು ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ದೋಸೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹೆಂಚಿನ ಕಾಯಕ್ಕಿಡಬೇಕು. ಹೆಂಚು ಚೆನ್ನಾಗಿ ಕಾದಿರಬೇಕು. ಕಾಯೋದಕ್ಕೆ ಮುಂಚೆ ಹಾಕಿದ್ರೆ ದೋಸೆ ಹೆಂಚಿಗೆ ಹಿಡ್ಕೊಳ್ಳುತ್ತೆ, ಹಾಗೆ ಮಾಡಬೇಡಿ. ಹೆಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಸರ್ವಿ, ಆಮೇಲೆ ಅದಕ್ಕೆ ಒಂಚೂರು ನೀರು ಚುಮ್ಕಿಸಿದ್ರೆ ಬಟ್ಟೆಯಲ್ಲಿ ಒರೆಸ್ಬೇಕು ನೀಟಾಗಿ. ಆಮೇಲೆ ದೋಸೆನ ಬಿಡಬೇಕಾಗತ್ತೆ. ನೀವು ನೋಡ್ಬೋದು, ದೋಸೆ ಬಿಡೋದಕ್ಕೆ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಹಾಗೆ ಬಬಲ್ಸ್ ನೋಡ್ತಿರ್ಬೋದು, ಅದರಲ್ಲಿ ಗುಳ್ಳೆಗಳು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇದರಿಂದನೇ ಗೊತ್ತಾಗುತ್ತೆ ದೋಸೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು, ಅಥವಾ ಎಣ್ಣೆ ಯಾವುದು ಕೂಡ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸ್. ನೋಡಿ, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ದೋಸೆ ಹೆಂಚಿಗೆ ಕೂಡ ಹಿಡಿಯೋದಿಲ್ಲ. ನೋಡಿ, ಇವಾಗ ಒಂದು ದೋಸೆ ರೆಡಿಯಾಗಿದೆ. ಇವಾಗ ಇನ್ನೊಂದು ದೋಸೆ ಹಾಕೋಣ ಬನ್ನಿ. ನೋಡಿ, ನಾನಿವಾಗ ಈ ರೀತಿ ನೀರನ್ನ ಸ್ಪ್ರಿಂಕಲ್ ಮಾಡಿ ಆ ನೀರು ಹಾವಿ ಆಗಬೇಕು ಫುಲ್ಲು, ಆಮೇಲೆ ದೋಸೆ ಹಾಕಬೇಕಾಗತ್ತೆ. ನೀವು ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಕೋಬೋದು. ತುಂಬ ತೆಳು ಹಾಕಿದ್ರೆ ಕ್ರಿಸ್ಪಾಗಿ ಕೂಡ ಮಾಡ್ಕೋಬೋದು. ಬಟ್ ಇದು ಸಾಫ್ಟಾಗೆ ತುಂಬ ಟೇಸ್ಟಾಗಿರುತ್ತೆ. ನೋಡ್ಬೋದು ಇಲ್ಲಿ ನೀವು ಎಷ್ಟು ಈಸಿಯಾಗಿ ಮೇಲಕ್ಕೆ ಎದ್ದೇಳ್ತಾ ಇದೆ ಅಂಥೇಳಿ. ನೋಡಿ, ಕಲರ್ ಕೂಡ ಅಷ್ಟೇ. ಕಲರ್ ಬರೋದಕ್ಕೆ ನಾನಿಲ್ಲಿ ಏನೂ ಹಾಕಿಲ್ಲ. ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಸಕ್ಕರೆ ಯೂಸ್ ಮಾಡ್ತೀವಿ ಕೆಲವು ಸಲ ಕಲರ್ ಬರಲಿ ಅಂಥೇಳಿ, ಅದು ಏನೂ ಕೂಡ ಯೂಸ್ ಮಾಡಿಲ್ಲ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹಾಗೆ ನೋಡಿ, ಇವಾಗ ನಾನು ಅದನ್ನು ಒಂದು ಹತ್ರದಿಂದ ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ಅದು ತುಂಬ ಬಿಸಿ ಇತ್ತು, ಕೈಯಲ್ಲಿ ಕೂಡ ನನಗೆ ಮುಟ್ಟಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಅದು ಕಲರ್ ಆಗಿರ್ಬೋದು. ಇವಾಗ ಅದರದ್ದು ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ. ನೋಡ್ಬೋದು ಎಷ್ಟು ಗೂಡಾಗಿ
ಸಾಫ್ಟಾಗಿ ಬಂದಿದೆ. ನಿಮಗೆ ಬೇಕಂದರೆ ಇದಕ್ಕೆ ಎಲ್ಲ ಥರ ತರಕಾರಿಗಳು ಕೂಡ ಹಾಕ್ಕೊಂಡು ಅದು ಕೂಡ ಮಾಡ್ಕೋಬೋದು. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕೇಳ್ಕೊತಾ ಇದ್ದೀನಿ ನಾನು. ಹಾಗೆ ನಾನು ನನ್ನ ಚಾನಲ್ ಮಾನಿಟೈಸ್ ಆದಮೇಲೆ ಒಂದು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇದುವರೆಗೂ ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.